ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರ ವಿರುದ್ಧ ಏನು ಪಿತೂರಿ ನಡೆದಿತ್ತು ಅವರನ್ನು 19ನೇ ತಾರೀಕು ಸಂಜೆ ಪೊಲೀಸ್ನವರು ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿ ಹಿಂಸಿಸಿ ಖಾನಾಪುರ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿಯವರೆಗೆ ಅರೆಸ್ಟ್ ಮಾಡಿದ್ದೇವಾ ಇಲ್ವಾ, ಏನು ಕಾರಣಕ್ಕೆ ಮಾಡಿದ್ದೇವೆ ಎಂತಕ್ಕಂಥ ಯಾವುದೇ ವಿಚಾರವನ್ನು ಬಹಿರಂಗಪಡಿಸಿದೆ. ಕೊನೆಗೆ ಅವರನ್ನು ನಮಗೆ ಯಾರಿಗೂ ಸಿಗಿಸದೇ ರೀತಿಯಲ್ಲಿ ಒಂದು ಸ್ಕಾರ್ಪಿಯೋ ವ್ಯಾನ್ನಲ್ಲಿ ಹಾಕ್ಕೊಂಡು ಸುಮಾರು 4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಕಬ್ಬಿನ ಗದ್ದೆಗಳಿಗೆ ಕರ್ಕೊಂಡೋದ್ರು, ಕ್ರಷರ್ ನಡೆಸ್ತಕ್ಕಂಥ ಜಾಗಕ್ಕೆ ಕರ್ಕೊಂಡೋದ್ರು. ಎಲ್ಲ ಯಾವ ಕಾರಣಕ್ಕೆ ಮಾಡಿದ್ದೀವಿ ಅಂತ ಇದುವರೆಗೂ ಕೂಡ ತಿಳಿಸಿಲ್ಲ. ಆದರೆ ಅವರಿಗೆ ಅಪಾಯ ಇದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಎಲ್ಲ ಹೋರಾಟ ಆಯಿತು. ಜೊತೆಗೆ ಕೋರ್ಟ್ನಲ್ಲಿ ನಾವು ವಾದ ಮಾಡಿ ಅವರನ್ನು ಬಿಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು. ಈ ಎಲ್ಲ ವಿಚಾರಗಳಿಂದ ಮನವರಿಕೆ ಮಾಡಿಕೊಡಲಿಕ್ಕೆ ಗೌರವಾನ್ವಿತ ಘನತೆವೆತ್ತ ರಾಜ್ಯಪಾಲರನ್ನು ಇವತ್ತು ನಾವು ನಿಯೋಗವಾಗಿ ಭೇಟಿಯಾಗಿದ್ದೇವೆ. ಅವರಿಗೆ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ನಾವು ನ್ಯಾಯಯುತವಾಗಿ ಯಾವ ಹೋರಾಟ ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದರ ಬಗ್ಗೆ ಮುಖಂಡರುಗಳೆಲ್ಲರೂ ಸೇರಿ ಚರ್ಚೆ ಮಾಡ್ಕೊಂಡಿದ್ದೇವೆ. ಮತ್ತು ಡಿ ಜಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನು ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ. ಅವರ ಹಕ್ಕುಚ್ಯುತಿಯಾಗಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನು ಸಲ್ಲಿಸಿದ್ದೇವೆ. ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರು ತಮಗೆ ಮಾತಾಡ್ತಾರೆ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರ ವಿರುದ್ಧ ಏನು ಪಿತೂರಿ ನಡೆದಿತ್ತು ಅವರನ್ನು 19ನೇ ತಾರೀಕು ಸಂಜೆ ಪೊಲೀಸ್ನವರು ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿ ಹಿಂಸಿಸಿ ಖಾನಾಪುರ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿಯವರೆಗೆ ಅರೆಸ್ಟ್ ಮಾಡಿದ್ದೇವಾ ಇಲ್ವಾ, ಏನು ಕಾರಣಕ್ಕೆ ಮಾಡಿದ್ದೇವೆ ಎಂತಕ್ಕಂಥ ಯಾವುದೇ ವಿಚಾರವನ್ನು ಬಹಿರಂಗಪಡಿಸಿದೆ. ಕೊನೆಗೆ ಅವರನ್ನು ನಮಗೆ ಯಾರಿಗೂ ಸಿಗಿಸದೇ ರೀತಿಯಲ್ಲಿ ಒಂದು ಸ್ಕಾರ್ಪಿಯೋ ವ್ಯಾನ್ನಲ್ಲಿ ಹಾಕ್ಕೊಂಡು ಸುಮಾರು 4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಕಬ್ಬಿನ ಗದ್ದೆಗಳಿಗೆ ಕರ್ಕೊಂಡೋದ್ರು, ಕ್ರಷರ್ ನಡೆಸ್ತಕ್ಕಂಥ ಜಾಗಕ್ಕೆ ಕರ್ಕೊಂಡೋದ್ರು. ಎಲ್ಲ ಯಾವ ಕಾರಣಕ್ಕೆ ಮಾಡಿದ್ದೀವಿ ಅಂತ ಇದುವರೆಗೂ ಕೂಡ ತಿಳಿಸಿಲ್ಲ. ಆದರೆ ಅವರಿಗೆ ಅಪಾಯ ಇದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಎಲ್ಲ ಹೋರಾಟ ಆಯಿತು. ಜೊತೆಗೆ ಕೋರ್ಟ್ನಲ್ಲಿ ನಾವು ವಾದ ಮಾಡಿ ಅವರನ್ನು ಬಿಡಿಸ್ಕೊಳ್ತಕ್ಕಂಥ
ಪರಿಸ್ಥಿತಿ ಬಂತು. ಈ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಡಲಿಕ್ಕೆ ಗೌರವಾನ್ವಿತ ಘನತೆವೆತ್ತ ರಾಜ್ಯಪಾಲರನ್ನು ಇವತ್ತು ನಾವು ನಿಯೋಗವಾಗಿ ಭೇಟಿಯಾಗಿದ್ದೇವೆ. ಅವರಿಗೆ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ನಾವು ನ್ಯಾಯಯುತವಾಗಿ ಯಾವ ಹೋರಾಟ ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮುಖಂಡರುಗಳೆಲ್ಲರೂ ಸೇರಿ ಚರ್ಚೆ ಮಾಡ್ಕೊಂಡಿದ್ದೇವೆ. ಮತ್ತು ಡಿ ಜಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನು ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ. ಅವರ ಹಕ್ಕುಚ್ಯುತಿಯಾಗಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನು ಸಲ್ಲಿಸಿದ್ದೇವೆ. ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ತಮಗೆ ಮಾತಾಡ್ತಾರೆ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರ ವಿರುದ್ಧ ಏನು ಪಿತೂರಿ ನಡೆದಿತ್ತು ಅವರನ್ನು 19ನೇ ತಾರೀಕು ಸಂಜೆ ಪೊಲೀಸ್ನವರು ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿ ಹಿಂಸಿಸಿ ಖಾನಾಪುರ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿಯವರೆಗೆ ಅರೆಸ್ಟ್ ಮಾಡಿದ್ದೇವಾ ಇಲ್ವಾ, ಏನು ಕಾರಣಕ್ಕೆ ಮಾಡಿದ್ದೇವೆ ಎಂತಕ್ಕಂಥ ಯಾವುದೇ ವಿಚಾರವನ್ನು ಬಹಿರಂಗಪಡಿಸಿದೆ. ಕೊನೆಗೆ ಅವರನ್ನು ನಮಗೆ ಯಾರಿಗೂ ಸಿಗಿಸದೇ ರೀತಿಯಲ್ಲಿ ಒಂದು ಸ್ಕಾರ್ಪಿಯೋ ವ್ಯಾನ್ನಲ್ಲಿ ಹಾಕ್ಕೊಂಡು ಸುಮಾರು 4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಕಬ್ಬಿನ ಗದ್ದೆಗಳಿಗೆ ಕರ್ಕೊಂಡೋದ್ರು, ಕ್ರಷರ್ ನಡೆಸ್ತಕ್ಕಂಥ ಜಾಗಕ್ಕೆ ಕರ್ಕೊಂಡೋದ್ರು. ಎಲ್ಲ ಯಾವ ಕಾರಣಕ್ಕೆ ಮಾಡಿದ್ದೀವಿ ಅಂತ ಇದುವರೆಗೂ ಕೂಡ ತಿಳಿಸಿಲ್ಲ. ಆದರೆ ಅವರಿಗೆ ಅಪಾಯ ಇದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಎಲ್ಲ ಹೋರಾಟ ಆಯಿತು. ಜೊತೆಗೆ ಕೋರ್ಟ್ನಲ್ಲಿ ನಾವು ವಾದ ಮಾಡಿ ಅವರನ್ನು ಬಿಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು. ಈ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಡಲಿಕ್ಕೆ ಗೌರವಾನ್ವಿತ ಘನತೆವೆತ್ತ ರಾಜ್ಯಪಾಲರನ್ನು ಇವತ್ತು ನಾವು ನಿಯೋಗವಾಗಿ ಭೇಟಿಯಾಗಿದ್ದೇವೆ. ಅವರಿಗೆ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ನಾವು ನ್ಯಾಯಯುತವಾಗಿ ಯಾವ ಹೋರಾಟ ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮುಖಂಡರುಗಳೆಲ್ಲರೂ ಸೇರಿ ಚರ್ಚೆ ಮಾಡ್ಕೊಂಡಿದ್ದೇವೆ. ಮತ್ತು ಡಿ ಜಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನು ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ. ಅವರ ಹಕ್ಕುಚ್ಯುತಿಯಾಗಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನು ಸಲ್ಲಿಸಿದ್ದೇವೆ. ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರು
ತಮಗೆ ಮಾತಾಡ್ತೇನೆ.